ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ನಮಗೆ ಬ್ರೇಕ್ಫಾಸ್ಟಿಗೆ ಇವತ್ತು ಚಪಾತಿ ಮಾಡ್ತಾ ಇದ್ದೀವಿ. ಚಪಾತಿ ಮತ್ತೆ ಆಲೂಗಡ್ಡೆ ಬಾಜಿ. ಇಲ್ಲಿ ಅತ್ತೆ ಎಲ್ಲ ಲಟ್ಸ್ಕೊಡ್ತಾ ಇದ್ದಾರೆ, ನಾನು ಈ ಚಪಾತಿನ ಕಾಯಿಸ್ತಿದ್ದೀನಿ. ಇವತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಗೆ ಹೊರಗಡೆ ಹೋಗೋದಿದೆ. ಎಲ್ಲಿಗೆ ಹೋಗೋದು ಅಂತ ಹೇಳ್ತೀನಿ. ಹಾಗೆ ಒಂದು ಕಡೆ ಟೀಗೂ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಇದ್ರೆ ಏನ್ ತಿಂಡಿ ಮಾಡೋದಂತಾನೆ ಒಂದು ಟೆನ್ಷನ್. ನೋಡಿ ಇಲ್ಲಿ ನಮ್ಮ ಅತ್ತೆ ಬಾಜಿ ಮಾಡಿಟ್ಟಿದ್ದಾರೆ, ಆಲೂಗಡ್ಡೆ ಬಾಜಿ. ಇವಾಗ ನಾವು ತಿಂಡಿ ಎಲ್ಲ ತಿನ್ಕೊಂಡು ಹೊರಟ್ವಿ. ನಾನು, ನನ್ನ ಹಸ್ಬೆಂಡ್ ಮತ್ತೆ ಮಗಳು ಈಗ ಹೋಗ್ಬೇಕು ಅಂತ ಅಂದೆ ಅಲ್ವಾ. ಇಲ್ಲಿಗೆ ಬಂದಿರೋದು ನಾವು ಡಿ-ಮಾರ್ಟಿಗೆ ಬಂದಿರೋದು, ಮಂತ್ಲಿ ಗ್ರಾಸರಿ ಶಾಪಿಂಗ್ ಅಂತ. ಎಂತ ತಂದದ್ದು ನೀನು? ಎಂತ ಕೈಯಲ್ಲಿ ಅಂತ ನಿಂದು? ಎಂತ ಎಲ್ಲ ನಿಂದಷ್ಟು ನೋಡಿ ಬಂದಿರೋದು ಒಂದು ಬೋನಿ ಮಾಡಿದಾಳೆ. ಇಲ್ಲಿ ಬಿಸ್ಕೆಟ್ ಬೋನಿ ಮಾಡಿ ಇಟ್ಕೊಂಡಿದ್ದಾಳೆ. ಕೆಲವೊಬ್ರೆಲ್ಲ ನಾವು ಡಿ-ಮಾರ್ಟ್ ವಿಡಿಯೋ ಮಾಡ್ದವಾಗ ನನ್ಗೆ ಕೇಳಿಸೋ ತರಾನೇ ಹೇಳ್ತಾ ಇರ್ತಾರೆ, ಅಯ್ಯೋ ನಾವು ಡಿ-ಮಾರ್ಟ್ಗೆಲ್ಲ ಹೋಗೋದೇ ಅಲ್ಲಪ್ಪ, ನಾವೆಲ್ಲ ಪಾಶ್, ನಾವೆಲ್ಲ ಬರೀ ಬ್ರಾಂಡೆಡ್ ಪ್ರಾಡಕ್ಟ್ ನ ಮಾಲ್ ಇಂದಾನೇ ತರೋದು ಅಂತ. ನಮ್ಗೂ ಮಾಲ್ ಇಂದಾನೆ ತರ್ಬೋದು. ಅವರು ಮಾಲ್ ಇಂದ ತರೋ ದಿನಸಿ ಐಟಮ್ ಏನಿರುತ್ತೆ ಅದೇ ಸೇಮ್ ಬ್ರ್ಯಾಂಡ್ ಡಿ-ಮಾರ್ಟ್ ಅಲ್ಲೂ ಸಿಗುತ್ತೆ. ಆದ್ರೆ ನಾವು ತಿನ್ಬೇಕಾದ್ರೆಲ್ಲ ಬ್ರಾಂಡೆಡ್ ಅಂತಾನೆ ನೋಡಿ ತಿನ್ನೋದಿಕ್ಕಾಗಲ್ಲ ಅಲ್ವಾ. ಜೋರ್ ಹಸ್ವೆ ಆಯ್ತು ಅಥವಾ ಏನಾದ್ರು ತಿನ್ಬೇಕಂತ ಅನ್ಸ್ತು, ಅವಾಗ ಲೋಕಲ್ ಅಂಗಡಿನಲ್ಲಿ ಸಿಗೋ 5 ರೂಪಾಯಿ 10 ರೂಪಾಯಿ ಚಿಪ್ಸ್ ಎಲ್ಲ ನಾವೇನ್ ತಿನ್ನಲ್ವಾ. ಎಲ್ಲದನ್ನು ನಾವೇನು ಬ್ರಾಂಡೆಡ್ ಅಂತಾನೆ ನೋಡಿ ತಿಂತೀವ? ಇಲ್ಲ ಅಲ್ವಾ. ನೋಡಿ ನಾವು ಈ ಅರಿಶಿನ ಪುಡಿ ಎಲ್ಲ ತಗೊಂಡು ಇಷ್ಟೊಂದೆಲ್ಲ ಶಾಪಿಂಗ್ ಆಯ್ತು. ನಾವು ಅತ್ತೆಗೂ ಸ್ಟೀಲ್ ಬಾಟಲ್ ತಗೊಂಡ್ವಿ. ಸೊ ನನ್ನ ಹಸ್ಬೆಂಡಿಗೆ ಕಾಪರ್ ಬಾಟಲ್ ಬೇಕಿತ್ತು, ಅದಕ್ಕೆ ಎಲ್ಲಿದೆ ಅಂತ ನೋಡ್ತಾ ಇದ್ದಾರೆ. ಮತ್ತೆ ಮಗಳಿಗೆ ಬೇರೆ ಬಾಟಲ್ ತಗೊಳ್ಳೋದಿತ್ತು. ನೋಡಿ ಇದೆ ನನ್ನ ಹಸ್ಬೆಂಡ್ ತಗೊಂಡಿರೋ ಬಾಟಲ್, ಕಾಪರ್ ಬಾಟಲ್, ಡಾಕ್ಟರ್ ವಾಟರ್ ಅವರದ್ದು. ಕೈಯಲ್ಲಿ ಎಂತ ಸೂಪರ್ ಉಂಟಾ? ನಮ್ದು ನೋಡಿ ಇಲ್ಲಿ ಟ್ರಾಲಿ ಎಲ್ಲ ಕಾಪರ್ ಬಾಟಲ್ ಎಲ್ಲ ಫುಲ್ ಆಗಿದೆ. ಇನ್ನೂ ಸಹ ನಮ್ದು ಶಾಪಿಂಗ್ ಆಗಲಿಲ್ಲ. ಆಮೇಲೆ ಇದಿಷ್ಟೇ ಐಟಮ್ ಅಲ್ಲ, ಇದಂತೂ ಒಂದ್ ತಿಂಗಳಿಗೆ ಸಾಕಾಗಲ್ಲ. ಇದಾದ್ಮೇಲೆ ಇನ್ನೂ ತುಂಬಾ ಐಟಮ್ಸ್ ಮನೆ ಹತ್ತಿರ ಇರೋ ಸೂಪರ್ ಮಾರ್ಕೆಟ್ ಇಂದ ಅಥವಾ ಅಂಗಡಿಯಿಂದ ಎಲ್ಲ ತಗೊಳ್ಳೋದಿದ್ದೇ ಇರುತ್ತೆ. ಇಲ್ಲಂತೂ ಕೆಲ ವಾಟರ್ ಸಾಮಾನ್ ಎಲ್ಲ ತಗೋ ಬಂದಿದ್ದಾಳೆ. ಇದನ್ನ ಬಿಲ್ ಮಾಡ್ಬೇಕಾದ್ರೆ ನಾವೆಲ್ಲ ಅಲ್ಲೇ ಇರ್ತೀವಿ, 1-2 ಅಷ್ಟೇ ತಗೊಂತೀವಿ. ಇವಳೆಲ್ಲ ಬೇಕು ಬೇಕು ಅಂತ ಇಟ್ಕೊಂತಾಳೆ. ನಾವಲ್ಲಿಂದ ಮಧ್ಯಾಹ್ನ ಊಟ ಎಲ್ಲ ಬಂದ್ಕೊಂಡು ಒಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ನೋಡಿ ಇವಳದು ಡ್ಯಾನ್ಸ್ ಆಗ್ತಾ ಇದೆ ಇಲ್ಲಿ. ಆಮೇಲೆ ಸಂಜೆ ಒಂದು ರೌಂಡ್ ಹೋಗೋಣ ಅಂತ ಹೊರಟ್ವಿ. ಸೊ ಒಂದು ರೌಂಡ್ ಹೋಗಿ ಬರೋದು ಎಲ್ಲ ಲೇಟ್ ಆಯಿತು. ಆಮೇಲೆ ಮಗಳಿಗೆ ಊಟ ಮಾಡಿಸು, ಸ್ನಾನ ಮಾಡಿಸು, ಮಲಗಿಸು ಕೆಲಸ ಇತ್ತು. ಇದು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಅಡುಗೆ ರೆಡಿ ಆಗ್ತಾ ಇದೆ. ಅತ್ತೆ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಕೊಟ್ಟಿದ್ರು. ಇಲ್ಲಿ ನಾನು ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ. ಇದು ಮಂಗಳೂರು ಸೈಡ್ ಚಿಕನ್ ಸುಕ್ಕ. ನಮ್ದು ಉಡುಪಿ ಕಡೆ ಬೇರೆ ರೀತಿನೇ ಸುಕ್ಕ ಮಾಡ್ತಾರೆ, ಇವ್ರ ಕಡೆನೂ ಬೇರೆ ರೀತಿ ಸುಕ್ಕ ಮಾಡ್ತಾರೆ. ನಮ್ದು ಉಡುಪಿ ಕಡೆ ಚಿಕನ್ ಸುಕ್ಕ ಮಾಡಬೇಕಾದ್ರೆ ಈ ಜೀರಿಗೆನ ಲಾಸ್ಟಿಗೆ ತೆಂಗಿನ ತುರಿಯೊಂದಿಗೆ ಫ್ರೈ ಮಾಡಿಬಿಟ್ಟು ಹಾಕಲ್ಲ. ಫಸ್ಟಿಗೆ ಮಸಾಲ ಮಾಡಬೇಕಾದ್ರೆ ಏನಂದರೆ ಪುಡಿ ಮಾಡಬೇಕಾದ್ರೆ ತೆಂಗಿನ ತುರಿ ಹಾಕ್ತಾರಲ್ಲ, ಆದರೆ ಇವ್ರ ಕಡೆ ತೆಂಗಿನ ತುರಿ ಜೊತೆ ಲಾಸ್ಟಿಗೆ ಜೀರಿಗೆನ ಸ್ವಲ್ಪ ಇಡಿಯಾಗಿ ಅಂದರೆ ತರತರಿಯಾಗಿ ಗ್ರೈಂಡ್ ಮಾಡಿಬಿಟ್ಟು ಹಾಕ್ತಾರೆ. ಇಲ್ಲಿ ಪೂಕಿ ಸ್ಟಾರ್ಟ್ ಆಯಿತು. ಬಾಳೆಹಣ್ಣು ತೆಗಿ, ಅಲ್ಲಿಂದ ಬೆಳ್ಳುಳ್ಳಿ ತೆಗಿ, ಎಲ್ಲ ತೆಗಿತಿರ್ತಾಳೆ. ವೆಲ್ಕಮ್ ಇವರಿಗೆ. ನೋಡಿ ಇಲ್ಲಿ ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ರೆಡಿ ಆಯಿತು. ಇಲ್ಲಿ ಹಾಡು ಆಗ್ತಾ ಇದೆ, ಹಾಡು ಹೇಳ್ತಿದ್ದಾಳೆ ಇವಳು. ಇಲ್ಲಿ ಇನ್ನೊಂದು ಟ್ರೆಂಡಿಂಗ್ ರೀಲ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನಿಮಗೆ ಸ್ಟೆಪ್ಸ್ ನೋಡಿದ್ರೆ ಗೊತ್ತಾಗ್ಬೋದು ಯಾವುದು ಸಾಂಗ್ ಅಂತ. ಸಾಂಗ್ ಹಾಕಿದರೆ ಕಾಪಿರೈಟ್ ಬರುತ್ತೆ ಅಂತ ನಾನು ಹಾಕಿಲ್ಲ. ಅವಳು ಮೊಬೈಲ್ ನೋಡ್ಕೊಂಡೇ ಮಾಡೋದು, ಅಂದರೆ ಕಲ್ತಿರೋದು. ಹೇಗಿದೆ ನನ್ನ ಮಗಳ ಡ್ಯಾನ್ಸು? ಆ್ಯಕ್ಚುಲಿ ನಾವು ಸೈಡಲ್ಲಿ ಊರಿಂದ ತಂದಿರೋ ತೆಂಗಿನಕಾಯಿ ಇಟ್ಟಿರೋದು. ಯಾರು ಏನು ಅನ್ಕೋಬೇಡಿ, ಅಂದರೆ ಏನದು ರಾಶಿ ಹಾಕಿರೋದು ಅಂತ. ತೆಂಗಿನಕಾಯಿ ಚೀಲ. ಇವಳದಿಲ್ಲಿ ಡ್ಯಾನ್ಸ್ ಇನ್ನೂ ಮುಗ್ದಿಲ್ಲ, ಎಲ್ಲ ಮಾಡ್ತಾ ಇದ್ದಾಳೆ. ಅವರದ್ದಿಲ್ಲಿ ಡ್ಯಾನ್ಸ್ ಆಗ್ತಾ ಇದೆ. ನಮ್ಮದು ಚಿಕನ್ ಸುಕ್ಕ ಜೊತೆ ಊಟಕ್ಕೆ ಇನ್ನೊಂದು ಕಾಂಬಿನೇಷನ್ ಬೇಕಲ್ವಾ, ಅದಕ್ಕೆ ತುಂಬ ದಿನ ಆಯಿತು ಕಬಾಬ್ ಮಾಡೋಣ ಅಂತ. ಸೊ ನಾನು ಈ ಥರ ಕಬಾಬ್ ಮಾಡ್ತೀನಿ, ಅಂದರೆ ಫುಲ್ ಡೀಪ್ ಫ್ರೈ ಮಾಡಲ್ಲ. ಸುಮ್ಮನೆ ಎಣ್ಣೆನೇ ಯಾಕೆ ಅಲ್ವಾ ವೇಸ್ಟ್ ಮಾಡೋದು, ಅದಕ್ಕೆ ಈ ಥರ ಮೀಡಿಯಮ್ ಫ್ಲೇಮಲ್ಲಿಟ್ಟು 2 ಕಡೆ ಬೇಯಿಸ್ಕೊಂಡ್ರೆ ಚಿಕನ್ ಕಬಾಬ್ ರೆಡಿ ಆಗುತ್ತೆ. ಆಮೇಲೆ ಒಂದು ಸೈಡ್ ಕಬಾಬ್ ರೆಡಿ ಆಗ್ತಿದೆ. ಹಾಗೆ ನಮ್ಮದು ಮಗಳದು ಊಟ ರೆಡಿ ಆಯಿತು. ಅವಳಿಗೆ ಗಂಜಿ, ಮೊಸರು ಮತ್ತು ಚಿಕನ್ ಸುಕ್ಕದ ಒಂದು ಪೀಸ್ ಅಷ್ಟೇ ಮಾಡಿಬಿಟ್ಟಿಟ್ಟಿದ್ದಾಳೆ. ನೋಡಿ ಎಲ್ಲ ಹರಡ್ಬಿಟ್ಟಿಟ್ಟಿದ್ದಾಳೆ. ಅವಳದು ಚೇರು ಮತ್ತು ಆಟ ಸಾಮಾನು ಅದು ಇದು ಎಲ್ಲ ನೆಲದಲ್ಲಿ ಹಾಕಿಟ್ಟಿದ್ದಾಳೆ. ಎಷ್ಟು ಸಲ ಎತ್ತಿಟ್ರು ಅದು ಹಾಗೆ ಇರುತ್ತೆ. ಅದೇ ಮುಖದ ತೂಪಿ ನೀರೇನ
ಎಂತ ಮಾಡೋದು ನೀನು? ಹಾಂ ನೋಡಿ ಇವಳು ಇವಾಗ ಚಚ್ಚೂಟ ಮಾಡ್ತಾಳೆ, ನೋಡಿ ನೋಡಿ ಇವಾಗ ಚಚ್ಚೂಟ ಮಾಡ್ತಾಳೆ. ಗೂಗಲ್ ಊಟ ಮಾಡೋದಕ್ಕೇನೆ ಕೇಳಲ್ಲ, ಇವಳಿಗೆ ಒಂದಿಷ್ಟು ಊಟ ಮಾಡಿಸೋದಕ್ಕೇನೆ 1 ಗಂಟೆ ಬೇಕು. ಊಟ ತಗೊಂಬಂದ್ರೆ ಸಾಕು ಓಡೋಗ್ತಾಳೆ. ನೋಡಿ ಈ ಬ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ. ಇದ್ರದ್ದು ಪಾರ್ಟ್ 2 ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.